ನೀವು ಬಿಗ್ ಬಾಸ್ ಹೋಗಿದ್ದೀರಿ, ಕರೆದಿದ್ದಾರಲ್ಲ, ನೀವ್ ಯಾಕೆ ಹೋಗಿಲ್ಲ? ಯಾವತ್ತಾದ್ರು ಅನ್ಕೊಂಡಿದ್ರ ಸ್ಯಾಮ್ ಸಮೀರ್ ಜೊತೆ ಒಂದು ವಿಡಿಯೋ ಮಾಡ್ತೀನಿ ನಾನು? ವಾವ್, ಕಿಶನ್ ಅವ್ರ ಜೊತೆ ಒಂದು ಶೂಟ್ ಇದೆ ನಂದು ಇವತ್ತು. ಏನ್ ಬೇಡ ಬೇಡ ಸಕಲೈತೆ. ನಮ್ಮ ಅಪ್ಪ ಇದೆಲ್ಲ ಊರಲ್ಲಿ ಮಾಡಿಸ್ತಾ ಇದ್ರು. ಸಾಕಾಗಿದೆ ಗಾಯ್ಸ್. ಏನೇನೋ ಮಾಡ್ತಾರಪ್ಪ ಸಡನ್ ಆಗಿ ಅವರು. ನಾನು ಬಿಟ್ಬಿಟ್ಟು ನಂಗೆ ಮನೆ ಕಳ್ಸಿದ್ರೆ ಸಾಕಣ. Okay, let's go. What is the fun? Hi, so welcome back to my new vlog. Guys, ಇವತ್ತು ಬೆಳಗ್ಗೆ ನಂದು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ನೋಡಿದೆ, ಬಟ್ ಎಲ್ಲ ಕೆಲಸಗಳಿಂದ ಮಾಡೋಕ್ಕಾಗಿಲ್ಲ. ಏನಂದ್ರೆ ಏನು ಕೆಲಸ ಅಂದ್ರೆ ಹೇಳ್ತೀನಿ ಕೇಳಿ. ಎಲ್ಲ ಸೂಟ್ನ ಒಂದು ಕಡೆ ಅರೇಂಜ್ ಮಾಡ್ಕೊಂಡಿದ್ದು, ಒಂದು 5-6 ಸೂಟ್ ಎತ್ಕೊಂಡಿದ್ದೀವಿ. ಮತ್ತೆ ನಾನೊಂದು ಶೂಸ್ನ ಪಿಕ್ ಮಾಡ್ಕೊತಾ ಇದ್ದೀವಿ. ನಾವು ಹೋಗ್ತಿರೋದು ನೀವು ತಮಿಳ್ ಟೈಟಲ್ ನೋಡಿದ್ದೀರಾ. ಕಿಶನ್ ಅವ್ರ ಜೊತೆ ಒಂದು ಶೂಟ್ ಇದೆ ನಂದು ಇವತ್ತು. ಸೊ ಎಲ್ಲ ಬನ್ನರ್ಘಟ್ಟಲ್ಲಿ ಸಿಗಬೇಕು ಅಂತ ಡಿಸೈಡ್ ಮಾಡಿರೋದು. ಸೊ ಇಲ್ಲಿಂದ ಬನ್ನರ್ಘಟ್ಟವರೆಗೂ ಟ್ರಾವೆಲ್ ಮಾಡಿ ಅಲ್ಲೋಗಿ ಶೂಟ್ ಮುಗಿಸಿ ನೋಡಬೇಕು. ಬಟ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ನಂದು ಗೋವಾಯಿಂದ ಒಂದು ಸೂಟು ಸ್ಟಿಚಿಂಗ್ ಕೊಟ್ಟಿದ್ದೆ ಗೋವಾಲಿ. ಅದು ಗೋವಾಯಿಂದ ಬೆಂಗಳೂರು ಬಂದಿದೆ. ಬೆಂಗಳೂರಿಂದ ಇದು ಇಲ್ಲಿಗೆ ಬರೋಕ್ಕೆ ಅದು 1.5 ಅವರ್ ತೋರಿಸ್ತಾ ಇದೆ. ನಾನು 1.5 ಅವರ್ ಇಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಡೈರೆಕ್ಟಾಗಿ ನಾವು ಹೋಗ್ತಿರೋ ಲೊಕೇಶನ್ಗೆ ಕಳ್ಸಿ ಕೇಳಿದ್ದೀನಿ. ಅದು ಯಾವ ಕಲರು ಅಂತಲೂ ನಂಗೆ ಗೊತ್ತಿಲ್ಲ, ದೇವರಣ್ಣಗೆ ನೆನಪಿಲ್ಲ. ಅವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಯಾವ ಕಲರ್ ಕಳಿಸಿದ್ದೀರಾ ಅಂತ. ತುಂಬ ಒಂದು 4-5 ಆರ್ಡರ್ ಮಾಡಿದ್ದೆ, ಅದರಲ್ಲಿ ಬುಕ್ ಮಾಡಿದ್ದೆ. ಯಾವುದು ಅದರಲ್ಲಿ ಅಂತ ಹೇಳಿದ್ರೆ ಅವರು ರಿಪ್ಲೈನೇ ಮಾಡ್ತಾಯಿಲ್ಲ. ಅದಕ್ಕೆ ಎಲ್ಲ ಸೂಟು ಎತ್ಕೊಂಡ್ಬಿಡ್ತೀವಿ. ಅಂದರೆ ಅದು ಟೇಲ್ ಸೂಟ್, ಅದು ಇಲ್ಲಿಂದ ಉದ್ದ ಸೂಟ್ ಬರುತ್ತೆ. ಸೊ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಒಳಗಡೆ ಯಾವ ಸೂಟ್ ಹಾಕಬೇಕು ಅಂತ ಗೊತ್ತಾಗದೆ ಎಲ್ಲ ಎತ್ಕೊಂಡ್ಬಿಟ್ಟಿದ್ದೀವಿ. ನೋಡೋಣ, ಐಮ್ ಸೂಪರ್ ಎಕ್ಸೈಟೆಡ್. ಒಂದು ಒಳ್ಳೆ ಕ್ರೇಜಿ ರೀಲ್ ಬರೋದಿದೆ, ಬನ್ನಿ ಹೋಗೋಣ. ಗಾಯ್ಸ್, ಪ್ರೋಟೀನ್ ಸೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರೋಟೀನ್ ಕುಡಿತಾ ಇದ್ದೀನಿ ನಾನು. 2 ವರ್ಷದ ಹಿಂದೆದು ವ್ಲಾಗ್ನ ಇವಾಗ ಓಪನ್ ಮಾಡಿ ನೋಡಿದೆ. ನಾವು ರಿಯಾಕ್ಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಹಳೆ ವ್ಲಾಗಿಗೆ ರಿಯಾಕ್ಟ್ ಮಾಡೋದು ಹೇಳಿ ನೀವು. ಬಟ್ ಐ ವಾಸ್ ಸೋ ಶಾಕ್. ಎಷ್ಟು ಲೈಫ್ ಚೇಂಜ್ ಆಗಿದೆ, ಎಷ್ಟು ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿದೆ, ನನ್ನ ಲೈಫು, ನಮ್ಮ ಫ್ಯಾಮಿಲಿ, ನನ್ನ ಫೇಸು ಎಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ ನೋಡಿ ಶಾಕ್ ಆಯ್ತು ನನಗೆ. ಯಾರೇ ನನ್ನ ಹಳೆ ವ್ಲಾಗ್ನ ನೋಡ್ತಾ ಇದ್ದೀರಾ, ಅಂದರೆ 2 ಇಯರ್ಸಿಂದ ನೋಡ್ತಾ ಇದ್ದೀರಾ, ಅವ್ರು ಕಾಮೆಂಟ್ ಹಾಕಿ ನೀವೇನೇನು ಚೇಂಜಸ್ನ ನೋಡ್ತಾ ಇದ್ದೀರಾ ನಮ್ಮ ವ್ಲಾಗಲ್ಲಿ, ಏನೇನು ಚೇಂಜಸ್ ಆಗಿದೆ. ಗುಡ್ ಮಾತ್ರ, ಬೇಡಿ, ಬ್ಯಾಡ್ನ ಬಿಟ್ಬಿಡಲ್ಲ, ಗುಡ್ ಮಾತ್ರ ಹಾಕಿ. ಏನೇನು ಗುಡ್ ಚೇಂಜಸ್ನ ನೋಡಿದ್ದೀರಾ? ಬಿಕಾಸ್ ಐ ವಾಂಟ್ ಟು ಸಿ ದಟ್. ಓಕೆ, ನಮ್ಮ ಆಡಿಯನ್ಸಿಗೆ ಏನು ಕಾಣ್ತಾ ಇದೆ ಚೇಂಜಸ್ ಅಂತ. ಗೈಸ್, ನನ್ನ ಸೆಕೆ ಇದೆ, ಇದೇ ಬಟ್ಟೆಲಿ ಬರೀ ಬನಿಯನಲ್ಲಿ ಹೋಗೋಣ ಅನ್ಕೊಂಬಿಟ್ಟೆ. ನಮ್ಮ ಟೀಮವರೆಲ್ಲ ಬೇಡ ಚೆನ್ನಾಗಿ ಕಾಣ್ತಿಲ್ಲ, ಬೇರೆ ಹಾಕೊಳ್ಳಿ ಅಂದರು. ಅದಕ್ಕೆ ಈ ಜಾಕೆಟ್ನ ಹಾಕೊಂಡಿದ್ದೀನಿ. ಬನ್ನಿ ಈಗ ಹೊಡೋಣ ಗೈಸ್. ಟೈಮ್ ಆಗ್ಬಿಟ್ಟಿದೆ ಗಾಯ್ಸ್. ಇದು ನೋಡಿ ತೊಳಿ ಗೈಸ್. ನಾನು ಯಾವಾಗಲೂ ಇಲ್ಲಿ ಕ್ಯಾಶ್ ಇಟ್ಟಿರ್ತೀನಿ ನೋಡಿ. ಇಲ್ಲಿ ಇದೆ ನೋಡಿ, ಎಲ್ಲ ಯಾರಿಗಾದ್ರೂ ನೀಡಿರೋರು ಕೊಡಕ್ಕೆ ಇಲ್ಲಿ ಇಟ್ಟಿರ್ತೀನಿ ಯಾವಾಗಲೂ. ಸೊ ಇಲ್ಲಿ ಒಬ್ರು ಕಾಣಿಸ್ಕೊಂಡ್ರು, ಅವ್ರಿಗೆ ಆಂಟಿ ಕೊಡ್ತಾ ಇದೀವಿ. ತೊಳಿ ಆಂಟಿ. ಆ ಕೈಯಲ್ಲಿ 500 ರೂಪಾಯಿ ನೋಟ್ ಇರ್ತಿದ್ರೆ ರಪ್ಪಕ್ಕೆ ಇಸ್ಕೊಂಡ್ಬಿಡೋರು. ಇಲ್ಲಿ ಫುಲ್ಲು ತುಂಬಿತ್ತು 100 ರೂಪೀಸ್ ನೋಟ್ದು, ಎಲ್ಲ ಖಾಲಿ ಆಗಿದೆ. ಈಗ 3-4 ಇದೆ ಅಷ್ಟೇ. ನೀಡಿರೋರ್ಗೆ ಹೋಗಿದ್ಯೋ ಇಲ್ಲ ಯಾರ್ದಾರು ಜೇಬ್ಗೆ ಹೋಗಿದ್ಯೋ? ನಿನಗಲ್ಲಪ್ಪ, ನಿನಗೆ ಯಾರು ಹೇಳ್ತಾರೆ? ಎಸ್ ಕುಂಬಳಕಾಯಿ ಕಳ್ಳ ಅಂದ್ರೆ ಏನ್ ಸಂಜಯ್? ಏನ್ ಮುಟ್ಟು ನೋಡ್ಕೊಂಡ್ರಂತೆ ಅಲ್ಲಿ ನೋಡಿ ಗಾಯ್ಸ್, ಫ್ಯಾಷನ್ ಇನ್ಫ್ಲುಯೆನ್ಸರು ನೋಡಿ ಗಾಯ್ಸ್. ರಾತ್ರಿ ಹೊತ್ತು ಹೋಗಿ ಹಾಡು ಆಡ್ತಾರೆ, ಮಧ್ಯರಾತ್ರಿ ಹೋಗಿ ಹಾಡು ಆಡ್ತಾ ಇದ್ರು. ನೋಡ್ದ ಸ್ಟೋರಿಲಿ ಹಾಡು ಆಡ್ತಾವನೆ. ಸುಪ್ರಭಾತ ಹಾಕಿದ್ದಾರೆ ಅನ್ಕೊಂಡ್ಬಿಟ್ಟೆ ಕಣ ಇನ್ಸ್ಟಾಗ್ರಾಮ್ ಸ್ಟೋರಿ. ತೋರಿಸ್ತೀನಿ ನಿಮ್ಗೆ, ಸಿಂಗಿಂಗ್ ಸ್ಕಿಲ್ ತೋರಿಸ್ತೀನಿ ನೋಡಿ ನಿಮ್ಗೆ. ಖುಷಿಗೆ ಹಾಕೊಂಡು ಇರು. ಈಗ ನೋಡು, ಕನಸು ಅಂತ ನೋಡು, ವೈಪ್ ನೋಡ. ಒಂದು ನೀರ್ ತುಂಬಿಸ್ಕೊಂಡು ಅವನೇ ಬ್ರೇಕಪ್ ಆಗಿತ್ತಾ? ಜಾವ ಹೋಗೋವನಿ ಅಂದ್ರೆ ಏನೋ ಆಗಿದೆ ಅಂತ. ಹೇರ್ ಸೆಟ್ ಮಾಡಿಸ್ಕೊಂಡ್ಬಿಡೋಣ. ಏನಾಗಿದೆ ಗೈಸ್, ಕಿಶನ್ ಅವ್ರು ಫಸ್ಟ್ ಟೈಮ್ ನಮ್ಮ ವ್ಲಾಗ್ ಬರ್ತಿರೋದು. ಮತ್ತೆ ನಾವು ಮೀಟ್ ಮಾಡಿದ್ವಿ ಮುಂಚೆ, ಒಂದು ಈವೆಂಟ್ ಅಲ್ಲಿ ಮೀಟ್ ಮಾಡಿದ್ವಿ. ನಮ್ಮ ವ್ಲಾಗ್ ಬರ್ತಿರೋದ್ರಿಂದ ಒಂದು ಗಿಫ್ಟ್ ತೊಗೊಂಡೋಗಿಲ್ಲ ಅಂದ್ರೆ ಹೆಂಗೆ, ಐ ಯೂಶಲಿ ಟೇಕ್ ಇಟ್, ನಿಮ್ಗೆ ಗೊತ್ತು. ಅದಕ್ಕೆ ಒಂದು ಪರ್ಫ್ಯೂಮ್ ತೊಗೊಂಡೋಗೋಣ ಅಂತ ನಿಲ್ಲಿಸಿ ಪರ್ಫ್ಯೂಮ್ ತೊಗೋತಾ ಇದೀವಿ. ತೊಗೊಂಡು ಒಂದು ಚಾಕ್ಲೇಟ್ ಬಾಕ್ಸ್ ತೊಗೊಂಡು ಹೋಗೋಣ. ಲೇಟ್ ಆಗ್ಬಿಟ್ಟಿದೆ ಸಖತ್ತು, ಆದರೂ ಒಂದು ಗಿಫ್ಟ್ ತೊಗೊಂಡೋಗೋಣ ಅಂತ. ಗೈಸ್, ಯಾವುದೋ ಚಾಕ್ಲೇಟ್ ನೋಡೋಕೆ ಸಖತ್ತಾಗಿತ್ತು, ಬಾಕ್ಸ್ ಅಂತ ತೊಗೊಂಡೆ. ನನ್ಗೆ ಇವಾಗ ಅರ್ಥ ಆಗ್ತಿದೆ, ಇದು ಫೆರರ್ ರೋಚರ್ದು ಕಾಪಿ ಏನಾದ್ರು ಮಾಡೋರು ಏನೂ ಅರ್ಥ ಆಗ್ತಾ ಇಲ್ಲ. ನೋಡೋಣ. ಎನಿವೇಸ್, ಅವ್ರಿಗೊಂದು ಸಾರಿ ಹೇಳ್ಬಿಡೋಣ, ಈ ಚಾಕ್ಲೇಟ್ ಕೊಟ್ಬಿಟ್ಟು. ಮತ್ತೆ ಪರ್ಫ್ಯೂಮ್ ತೊಗೊಂಡಿದ್ದೀವಿ ಒಂದು. ಲೆಟ್ಸ್ ಗೋ. ಗಿಫ್ಟ್ ರ್ಯಾಪ್ ಎಲ್ಲ ಮಾಡೋಕ್ಕೆ ಏನೂ ಟೈಮ್ ಇರಲಿಲ್ಲ. ಆ್ಯಂಡ್ ಆಲ್ಸೋ ಒಂದು ಪ್ರಾಪರ್ ಗಿಫ್ಟ್ ಸೆಲೆಕ್ಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಬಟ್ ಏನೋ ಒಂದು ನಮ್ಮ ಕಡೆಯಿಂದ ತೊಗೊಂಡು ಹೋಗೋಣ ಬನ್ನಿ. ಇಲ್ಲಿಂದ 1 hour 8 minutes ಹೋಗಬೇಕು. ಇಲ್ಲ
ಎಲ್ಲ ಮಲ್ಗದೆ. ಕಾಪಿ ಅಲ್ವಾ? ಕಾಪಿ ಅಲ್ವಾ? ಬ್ರ್ಯಾಂಡ್ ಇರುತ್ತೆ ಗೈಸ್, ಬ್ರ್ಯಾಂಡ್ ಅಂತೆ. ಹೋಗೋಣ ಗಾಯ್ಸ್, ಎಕ್ಸೈಟೆಡ್ ಗಾಯ್ಸ್. ಗೈಸ್ ನೀವು ಮೊನ್ನೆ ರೇಂಜ್ ರೋಡ್ ಒಂದು ವಿಡಿಯೋ ಹಾಕಿದ್ದೆ, ನೀವು ನೋಡಿದ್ರಿ. ಅಲ್ಲಿ ಡಿಲೀಟ್ ಮಾಡ್ಬಿಡಿ ನಮ್ಮ ಪ್ರೊಫೈಲಿಂದ, ಯಾಕೆಂದ್ರೆ ಅದು ಸ್ವಲ್ಪ ಹಾನೆಸ್ಟ್ ರಿವ್ಯೂಗಳು ಕೊಟ್ಬಿಟ್ಟಿದ್ದೆ. ಡಿಫೆಂಡರ್ಗೆ ನಾವು ಎಕ್ಸ್ಪೆನ್ಸಿವ್ ತಾರ್ ಅಂತ ಹೇಳ್ಬಿಟ್ಟೆ. ಎಕ್ಸ್ಪೆನ್ಸಿವ್ ತಾರ್ ಅಂತ ಹೇಳಿದಕ್ಕೆ ಪಾಪ ಎಕ್ಸಿಕ್ಯೂಟಿವ್ಗೆಲ್ಲ ಪ್ರಾಬ್ಲಮ್ ಆಗಿ ಅದನ್ನ ಡಿಲೀಟ್ ಮಾಡಿಬಿಟ್ಟೆ ನಾನೇ, ಪಾಪ ಅವ್ರ ಕೆಲಸ ಹೋಗ್ಬಿಡುತ್ತೆ ಅಂತ. ಎನಿವೇಸ್ ಈಗ ಆನೆಸ್ಟ್ ರಿವ್ಯೂ ಕೊಡ್ಬೋದಲ್ಲ ರೇಂಜ್ ರೋಡ್? ಸ್ಮೂತ್ ಇದೆ, ವೆರಿ ಸ್ಮೂತ್. ಬ್ರೇಕ್ ಕಮ್ಮಿ ಇದೆ. ಇಲ್ಲ ಒತ್ತಬೇಕು ಒತ್ತುಬಿಟ್ಟೆ ನಿಲ್ಸೋದಲ್ವ ಬ್ರೋ? ನೋಡಿ ಕಮ್ಮಿ ಇದೆ. ದಿಸ್ ಇಸ್ ರೇಂಜ್ ರೋವರ್. ಐ ನೋ ಬ್ರೋ, ಬಟ್ ಐ ವಾಂಟ್ ದ ನೇಮ್ ರೇಂಜ್ ರೋವರ್. ಹಾಕ್ಸ್ಬಿಡೋಣ ತೆಗೆದ್ಬಿಟ್ಟು. ಎಷ್ಟು ನೋಡಿ ಇವಾಗಿರೋ ಕಾರ್ ನಮ್ದಿದು. ನಾನು ಯೋಚನೆ ಮಾಡ್ತಾ ಇದ್ದೀನಿ ಇನ್ನು ಏನು ಮಾಡೋದು ಅಂತ. Long time no see. Oh, long time. What's happening? How are you? How's life? Going good, bro. Going good. ಇದೇನಾ? This is ಬ್ರೋ ಒಂದ್ಸರಿ ಹೋಗೋಣ ಕಿಶನ್ ಬ್ರೋ. Please, I was eating food, ಸ್ವಲ್ಪ ಸ್ಮೆಲ್ ಇದೆ. ಫ್ರೆಶ್ ಇದೆ ಈ ಗಾಡಿನು. ರೇಡಿಯೋ ಹಾಕೊಂಡ್ ಬಂದಿದ್ದಾರೆ. ಟೈಮ್ ಇಲ್ಲ, ಆಮೇಲೆ ಓಡ್ತಾನೆ. ಹೋಗ್ತಾ ಓಡಿಸ್ಲೇಬೇಕು. Wanted to meet Samir, Samir. He's my stylist who does my hair for all my videos. For ಸೆಲೆಬ್ರಿಟಿ all ಲೈಫ್. the heroines, for all the heroes, everything. Nice, So nice. he's ಇವತ್ತು ತುಂಬಾ ನಂಗೆ ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದ್ದಾರೆ ನಿಮ್ಗೆ ಹೇರ್ ಮಾಡಕ್ಕೆ. Hair ಅಲ್ಲಿರೋದೇ ಎರಡು ಅಡಿ ಇಷ್ಟೇ ಇರೋದು ಅಂತ ಅವ್ರಿಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ ಅಂದ್ರು. ಸೊ ಮಾಡಿ ನೋಡಿ, ಗೋವಾದಿಂದ ನಮ್ದೊಂದು ಟೇಲ್ ಶೂಟ್ ಬಂದಿದೆ. ಆ ಟೇಲ್ ಶೂಟ್ ಡೈರೆಕ್ಟ್ ಆಗಿ ಇಲ್ಲೇ ಲೊಕೇಶನ್ ರೀಚ್ ಆಯಿತು. ಜಿಮ್ಗೆ ಹೋಗ್ಬೇಕು ಅದಕ್ಕೆ. ನೋಡ್ದೆ ನೋಡಿ ಪವರ್ ನೋಡ್ದೇನಾ? ನಿನ್ನ ಪವರ್ಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀರ, ಅದನ್ನ ಮಾಡು. ಏನು ಇನ್ನು ಹ್ಯಾಂಡ್ ಇರೋದು ಇವನು ಏನೇ ಆದರೂ ಆಮ್ ರೆಸ್ಲಿಂಗ್ ತೋರ್ಸೋಕ್ಕಾಗಲ್ಲ ಗೈಸ್. ನೋಡಕ್ಕೆ ಹಿಂಗೆ ಅವನೇ ಜಿಮ್ಮು ಧನ 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 ಶಕ್ತಿ ಅವನಿಗೆ. ಸಾಯಿಲ್ಗೂ ತೋರ್ಸೋಕ್ಕಾಗಲ್ಲ ಅವನ್ನ. ಐರನ್ ಬಾಕ್ಸ್ ಎತ್ಕೋಬಾ ಅಂತ ಹೇಳಿದಾಗ ಎಷ್ಟು ತುಂಬ ಎತ್ಕೊಂಬಂದಿಲ್ಲ. ಕಣ್ಣು ಮೇಲ್ ಮಾಡಿ ಅಂಡರ್ಟೇಕರ್ ತರ ಹಿಂಗ್ ಮಾಡಿ. ಐರನ್ ಏನು ಬೇಡ ಬೇಡ, ಸಕಲೈತೆ. ಬನ್ನಿ ಹೋಗೋಣ. ಬ್ರೋ ಐ ಗಾಟ್ ದಿಸ್ ನೋ, ಐ ಡೋಂಟ್ ನೋ ಇಫ್ ಐ ಶುಡ್ ವೇರ್. ನೋಡಿ ಹೆಂಗಿದೆ ಇದು ಏನು ಗೌನ ಇದು? ಅದೇ ಆ ಥರ ಆಗ್ಬಿಟ್ಟಿದೆ. ಕೆಲಸ ಮಾಡ್ತಿರೋ ಥರ ಕಾಣಬೇಕು ಅಂದ್ರೆ ಕೆಲಸ ಮಾಡ್ತಿರೋ ಥರ ಬಟ್ಟೆ ಹಾಕೊಂಬಂದೆ. ಅವ್ರು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬನಿಯನ್ ಹಾಕೊಂಡು ಶರ್ಟ್ ಹಾಕೊಂಬಂದವ್ರೆ ಗೈಸ್. ಈಗ ನಾನೇನು ಮಾಡಲಿ ಯೋಚನೆ ಮಾಡ್ತೀನಿ. ಕಟ್ಟಿಂಗ್ ದಿಸ್ ಆಲ್ಸೋ ಹಿಯರ್. ನಾನು ಅಷ್ಟೇ. ಗಿವ್ ಮೀ ಸಿಸರ್ಸ್. ಅಲ್ಲ ಬ್ಲ್ಯಾಕ್ ಏನಾದ್ರು ಕಲರ್ ಹಚ್ಬಿಡೋಣ ಇದಕ್ಕೆ ಓ ತುಂಬಾ ಸ್ಟೈಲಿಶ್ ಆಗಿ ಕಟ್ ಮಾಡಿರೋ ಥರ ಇದೆ ಇದು. ಟ್ರೈ ಮಾಡಿ ಕಟ್ ನೋಡಿ ಇದು. ಇದಿದೆಯಲ್ಲ ಇದು, ಇದ್ರ ಮೇಲೆ ಮಲ್ಗೆದ್ರೆ ಆಯ್ತಲ್ಲ ನಾವು. ಚೆನ್ನಾಗಿದೆ ಜೀವನದಲ್ಲಿ. ಕರ್ಕೊಂಬಂದು ಹಿಂಗೆ ಮಾಡ್ತಾ ಇದೀವಿ. ಫೇಸ್ಗೆಲ್ಲ ಹಚ್ಕೋಬೇಕಾ ಸ್ವಲ್ಪ? ಅಲ್ಲ ಒರ್ಸ್ಕೊತಾ ಇರೋದಿಲ್ಲ, ಈ ತರ ಹಚ್ಕೊಳ್ಳೋದು ಕೆರ್ಕೊಳ್ಳೋ ಥರ ಕಾಣ್ತಾ ಇದೆ ಒರ್ಸ್ಕೊಳ್ಳೋದು ನಾನು. ಕಿಶನ್ ಬ್ರೋ ಫುಲ್ ರೋಸ್ಟ್ ಮಾಡಲ್ ಇದ್ದಾರೆ. ಇರ್ಲಿ ಗೈಸ್. ಮೂಗು ಬಾಯ್ದೆಲ್ಲ ಸ್ಪಾನರ್ ಮಾಡ್ಕೊಂಡ್ಬಿಟ್ಟು. Bro, I see you doing pull-up, push-up every day. Every day, but there is no diet. There is no concept of diet. ಓ ಹೌದಾ? Eat nicely, eat. ಇವಾಗ ಚೇಂಜ್ ಆಗ್ತದೆ ಇಲ್ಲಿ. ಇಲ್ಲ ರಾಂಗ್ ಆಗಿ ಹೇಳಿದ್ರಲ್ಲ ಅಂತ. ಕಿಶನ್ ಬ್ರೋ ಕಲೆಕ್ಷನ್ಸ್ ನಂದು ಒಂದು ಕಾರು ಅಷ್ಟು. ಏನಿಲ್ಲ, ಐ ಬೈ ಆಲ್ ಚೊಟ್ಟು ಚೋಟು ಪೋಟುನೇ ಸೇರಿಸಿದ್ರೆ ದೊಡ್ಡದು ಬರುತ್ತೆ ಅಲ್ಲಿ. ರೋಲ್ಸ್ ರಾಯ್ಸ್ ಬರುತ್ತೆ ಚೋಟು ಪೋಟು ಸೇರಿಸಿದ್ರೆ. ಒಳ್ಳೆ ಫಿಲಿಮ್ ಅಲ್ಲಿ ಜಿತೇಂದ್ರ ಸರ್ ಎಲ್ಲ ಆಗ್ತಿದ್ರಲ್ಲ, ಐ ಆಮ್ ಅ ಡಿಸ್ಕೋ ಡ್ಯಾನ್ಸರ್ ಮಾಡ್ತೀರಿ? ಹ್ಞೂ, ನಾನು ಇಲ್ಲಿ ಕೂತ್ಕೊಂತೀನಿ. ಹಂಗ ನಾನು ಹಿಂಗಂತಿರ್ತೀನಿ, ಹಿಂಗಂತೀನಿ. ನಮ್ಮ ಅಪ್ಪ ಇದೆಲ್ಲ ಊರಲ್ಲಿ ಮಾಡಿಸ್ತಾ ಇದ್ರು. ಬ್ರೋ ಇಲ್ಲೊಂಚೂರು ಇದು ಇದು ಈ ಪಾರ್ಟ್ ತೋರಿಸಿ ಬಂತ ಹೊಡಿಯೋದು. ಈ ಪಾರ್ಟ್ ತೋರಿಸಿ. ಏನಾರು ಕಿಶನ್ ಅವ್ರ ಕೈಲಿ ಕಾರ್ ಕ್ಲೀನ್ ಮಾಡಿಸಿದ ಸ್ಯಾಮ್ ಸಮೀರ್. ವೇಟ್ 1 ಸೆಕೆಂಡ್. ಅಲ್ಲೋಗಿ ಹಾಕಿ ನೀರು ಹಾಕಿ ಹಿಂಗ್ ಮಾಡೋಣ. ಕಿಶನ್ ಬೈ ನೀವು ನೋಡೋದು ಮಾತ್ರ. Every time he points that lady with that blouse is coming.
ನಾನು ಅದೇ ನೋಡ್ತಾ ಇರೋದು ನೋಡಿ. ಸ್ವಲ್ಪ ಜೋರಾಗಿ. ನಾಳೆ ಬರ್ತಾರೆ ಸ್ಯಾಮ್ ಫ್ಯಾಮ್ ಎಲ್ಲ ಇಲ್ಲಿ. ಇವ್ರು ನೋಡಿ ಇಲ್ಲಿ ಗ್ಯಾಪಲ್ಲಿ ಅವ್ರು ಕಾರ್ ವಾಶ್ ಮಾಡ್ಕೊತಾ ಇದ್ದಾರೆ. ಇಲ್ಲ, ಹಾಕಿರೋ ನೀರನ್ನ ಒರೆಸ್ತಾ ಇದ್ದೀನಿ. ನೋಡಿ ಗೈಸ್, ಎಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಕಾರ್ನ ಕೇರ್ ಮಾಡ್ತಾ ಇದ್ದಾರೆ. ಅವ್ರ ಕಾರ್ ಎಲ್ಲೂ ತೋರಿಸಿಲ್ವಂತೆ, ನಮ್ಮ ವ್ಲಾಗಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾರೆ. ಪ್ಲೀಸ್, ಅವ್ರು ಎಷ್ಟು ನೀರು ವೇಸ್ಟ್ ಮಾಡಿದ್ದಾರೆ ಅಂತ ನೀವೆಲ್ಲ ನೋಡಬೇಕು. ಈ ವಿಲಾಗಲ್ಲಿ ಅವ್ರು ತೋರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಗೈಸ್, ಎಸ್ ಗೈಸ್. ಐ ಆಮ್ ಗುಡ್. ವೈಟಾ ಸೊ 1.828 ಒಬ್ಬ. ನಾನು ಬಂದರೆ ಅಂಗಡಿ ಆಚೆ ಅರ್ಧ ಗಂಟೆ ನಿಲ್ಸಿರ್ತಾನೆ ಅಪ್ಪ. ಗೈಸ್ ಇಲ್ಲಿ ಶೂಟ್ ಆಯ್ತು. ಈಗ ಕಿಶನ್ ಬ್ರೋದ್ ಮೈಕ್ ರೆಕಾರ್ಡ್ ಆಯ್ತಲ್ಲ ಎಲ್ಲ. ಗೈಸ್ ಈಗ ಇಲ್ಲಿ ಶೂಟ್ ಆಯ್ತು. ಈಗ ಇನ್ನೊಂದು ಕಡೆ ಹೋಗ್ತಾ ಇದೀವಿ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು. ಲೆಟ್ಸ್ ಗೋ ಬ್ರೋ. ಈಗ ನೀವು ಇಷ್ಟು ಶೋ ಮಾಡಿದ್ದೀರಾ, ಬಿಗ್ ಬಾಸ್ಗೆ ಹೋಗಿದ್ದೀರಾ, ಮತ್ತೆ ಏನು US UK ಗೆಲ್ಲ ಹೋಗಿ ಬಂದ್ರಿ. ನಿಮ್ಗೂ ಕರೆದಿದ್ದಾರಲ್ಲ, ನೀವ್ ಯಾಕೆ ಹೋಗಿಲ್ಲ? ಅಲ್ಲ ಅದು ಬಿಡಿ, ಇಲ್ಲಿ ಕೇಳಿ. ಅಲ್ಲ, ನಿಮ್ನು ಬಿಗ್ ಬಾಸ್ ಮಾಡಿ ನೀವು ಅವತ್ತಾರು ಅನ್ಕೊಂಡಿಲ್ಲ. ನಾನು ನಿಮ್ಮ ಇಂಟರ್ವ್ಯೂ ತೊಗೊಂಡು ನೀವು ಬಿಗ್ ಬಾಸ್ಗೆ ಹೋಗಿದ್ದೀರಿ, ಕರೆದಿದ್ದಾರಲ್ಲ, ನೀವ್ ಯಾಕೆ ಹೋಗಿಲ್ಲ? ಅಲ್ಲ ಇದನ್ನ ಕ್ವಶನ್ ಕೇಳಿ, ನೀವು ಆನ್ಸರ್ ಕೊಡಿ, ನೋಡೋಣ ಮುಂದೆ ಯಾವತ್ತಾದ್ರೂ ಚಾನ್ಸ್ ಸಿಕ್ಕರೆ ಮಾಡೋಣ. ಬಟ್ ಕರೀತಾ ಇದಾರೆ. ಅಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಬ್ರೋ, ಆಮೇಲೆ ಕರೆಯೋದು. ಅಲ್ಲ ಇಲ್ಲಿ ಕೇಳಿ, ಇಷ್ಟೆಲ್ಲ ನೀವು ಶೋ ಎಲ್ಲ ಮಾಡಿದ್ರಿ, ಮತ್ತೆ ಹಿಂದಿಲೆಲ್ಲ ಶೋ ಮಾಡಿದ್ರಿ, ಯಾವತ್ತಾದ್ರು ಅನ್ಕೊಂಡಿದ್ರ ಸ್ಯಾಮ್ ಸಮೀರ್ ಜೊತೆ ಒಂದು ವಿಡಿಯೋ ಮಾಡ್ತೀನಿ ನಾನು ಯಾವತ್ತಾದ್ರು? ವಾವ್, ದಿಸ್ ಇಸ್ ಕಾಪಿ ಫ್ರಮ್ ಕಪಿಲ್ ಶರ್ಮಾ ಶೋ ಗೈಸ್. ಇದನ್ನ ಕಟ್ ಮಾಡಿ ರಿಯಾಕ್ಷನ್ ತಗೊಳ್ಳಿ. Do you watch Kapil Sharma? I really like Kapil Sharma. I watch it for Sunil Grover. Oh, that is crazy. What an amazing artist. Whatever. ನೋಡಿ ಗೈಸ್, ನನ್ನ ಯಾವ ಥರ ಬಟ್ಟೆ ಹಾಕ್ಸಿದಾನೆ ನೋಡಿ. ಅವ್ನು ಗೋವಾದಿಂದ ಕಾಸ್ಟ್ಯೂಮ್ ತಂದಿದ್ದಾನೆ. Influencers are richer than artists. What a statement. Like it. Guys, I like it. You will look very dull because the red is going to stand out. But when you have white, the red will blend with the white more. So I get it. I wanted so white. if you don't want to wear this, you can wear the whole white suit and just put it over your shoulder. Yes, make it like a pocket kind of a feel. Guys, look at that guys. Look at that guys. ನೋಡಿ guys, ನೋಡಿ. ನೋಡಿ ಶೂಟ್ ಮಾಡಿ ಒಂದೇ ತಿಂದೆ ಅವರ ಹತ್ರ. ಅದಕ್ಕೆ ನೋಡಿ, if you all influencers, if you all want to shoot, please come to Dabbler Auto Detailing ಅವರು Studio. ನಿಮಗೆ ಜಾಗ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮತ್ತೆ ಹೋಗ್ತಾ ಶಾಪಿಂಗು ಮಾಡಿಸ್ತಾರೆ. Yes. ನಿಮ್ ಅಲೋ ಇನ್ಫ್ಲುಯೆನ್ಸರ್ಸ್, ನಿಮ್ ಕಾರ್ ಇದ್ರೆ ಪೇಂಟಿಂಗ್, ಪಾಲಿಶಿಂಗ್, ಎಲ್ಲ free. ವ್ಯಾಕ್ಸಿಂಗ್ ಎಲ್ಲ ಫ್ರೀ. ಕಾರ್ ಇಲ್ದೇ ಇರೋರು ಕಾರು ಕೊಡ್ತಾರೆ. ನಟರಾಜ್ ಅವರು ನಮಗೆ ಮೇಕಪ್ ಮಾಡ್ತಾ ಇದ್ದಾರೆ ನೋಡಿ. ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಐಲ್ಯಾಶಸ್ಗೆ. ದೇವ್ರು ಐಲ್ಯಾಶ್ ಬದಲು ಬೈಸಿಕ್ ಕೊಡ್ಬೇಕಿತ್ತು ಜಾಸ್ತಿ. ಅಲ್ಲ ಆ್ಯಪ್ ಸ್ಕಿಪ್ಸ್ ಕೊಡ್ಬೇಕಿತ್ತು, ಜೆನೆಟಿಕ್. ಎಡಿಟರ್ ಬಂದು ಅದನ್ನ ಹಾಳು ಮಾಡ್ತಾರೆ. ಅದಕ್ಕೆ ಕೊಡ್ಬೇಕಾಗಿ ಏನು ಕೊಟ್ಟಿಲ್ಲ. ಬ್ಲೂಟೂತ್ ಕನೆಕ್ಟೆಡ್ ಸಕ್ಸಸ್ಫುಲಿ. ನೋವು ಆಗ್ತಿದೆ. ಹೋಗಿದ್ಯಾ? ನಾವು ದಿನ ಎದ್ದು ಹಿಂಗ್ ಅನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋರು. ಹೌದಾ? ದಿನ ಹಿಂಗ್ ಸೆಟ್ ಮಾಡ್ಕೊಂಡು ಕೂತ್ಕೋಬೇಕು ನಾನೀಗ ಗೈಸ್. ಅವಾಗ ಚೆನ್ನಾಗಿ ಕಾಣ್ತೀನಿ. This is how your daily routine should be. ಡೈಲಿ ನಾನು ಬ್ರೋ ಇಷ್ಟು ಸ್ಪ್ರೇ ಹೊಡೆದ್ರೆ ಕೈಗೆ ಬಂದ್ಬಿಡುತ್ತೆ ಕೂದಲು. ಹೌದು, ಲುಕ್ ಚೆನ್ನಾಗಿ ಕಾಣಿಸಲ್ವಾ ಅದು? ಏನು ಹೊಡೆದಿಲ್ಲ. ಹೌದಾ? ಎಲ್ಲ ನನಗೆ ಬೇರೆ ಕೇಳಿಸ್ತಾ ಇದ್ದಲ್ಲಪ್ಪ. ನಿಮ್ಗೇನು ಹೊಡೆದಿಲ್ಲ, ಅವ್ರಿಗೆ ತುಂಬಾ ಹೊಡೆದಿದ್ದೀವಿ. 5 o'clock, I don't know what you are going to shoot. 5 ಅವ್ರು ಹೊರಟ್ರಾ? ಅವ್ರು ಹೊರಟ್ರಾ? ಓಕೆ. ಓಹೋ, Oh. ಕಿಶನ್ ಬ್ರೋ ಫುಲ್ ಟಾಪ್ ನಾಚ್. ಗೈಸ್ ಈಗ ನನಗೆ ಭಯ ಆಗ್ತಿದೆ ನಾನು ಹೆಂಗೆ ಕಾಣ್ತಿದ್ದೀನಿ ಅಂತ. You are looking very nice. ಥ್ಯಾಂಕ್ ಯು ಬ್ರೋ, ದಟ್ಸ್ ಸೋ You ಸ್ವೀಟ್ just ಆಫ್ ಯು. please don't, you keep your confidence the way. Yes bro, but your outfit made me feel under But my outfit is borrowed. It is taken in the afternoon from Thanda. Promotion. It started in mine. Hi, hello, hi. ನಡುಕ್ತಾ ಇದ್ದಾರೆ ಗೈಸ್. ಸೊ ನಾನು ರೆಡಿ. ಈ ಸೂಟ್ ಬೇರೆ ಸೂಟ್, ನಾನು ಮೊನ್ನೆ ಒಂದು ಈವೆಂಟ್ಗೆ ಹಾಕಿದ್ದೆ, ಆ ಸೂಟ್ ಅಲ್ಲ ಇದು.
ದಿಸ್ ಇಸ್ ಸಮಥಿಂಗ್ ವಿ ಗಾಟ್ ಕಟ್ಟಿದ್ದು ಏನೊಂಥರ ಆಡ್ ಈ ಥರ ಕಟ್ಟು ನೋಡಿ, ಅದಕ್ಕೆ ಮಾಡಿಸಿದ್ದು. ಬಟ್ ಏನಾಗುತ್ತೆ ನೋಡೋಣ. ನಾನು ಈ ಜಾಕೆಟ್ನ ತರಿಸಿದೆ, ಇದು ನೋಡಿದ್ರೆ ಫುಲ್ ಕಟ್ಟಿರೇನಿಲ್ಲ, ಹಂಗೆ ಮಾಡಿ ಕೊಟ್ಬಿಟ್ಟಿದ್ದಾರೆ. ಎನಿವೇಸ್ ನೋಡೋಣ ಶೂಟಲ್ಲಿ ಹೆಂಗೆ ಬರುತ್ತೆ ಅಂತ. ಲೇಟ್ ಆಯಿತು, ಲೆಟ್ಸ್ ಗೋ ಗೈಸ್. ಫೈನಲಿ ಹೊರಟಿದ್ದೀವಿ ಗೈಸ್. Oh my god. ಲೆಟ್ಸ್ ಗೋ ಗೈಸ್. ಬ್ರೋ ನಂತರ ಯಾರು ಹೇಳಿ ಬ್ರೋ ಒಂದ್ಸರಿ, ಕಿಶನ್ ಬ್ರೋ. ಗೈಸ್ ಹೊರಟಿದ್ದೀವಿ ಗೈಸ್. ಒಂದ್ಸರಿ ಕಮಾನ್, ಇವರ ಆರ್ಟಿಸ್ಟ್ ಡೂ ದಿಸ್ ಬ್ರೋ. ಇಲ್ಲಿ ನೋಡ್ಬೇಕು. ಓಕೆ ಗೈಸ್, ಇವಾಗ ಶೂಟಿಂಗ್ ಹೊರಟಿದೀವಿ ಗೈಸ್. ಅವ್ರದ್ದು ಬ್ಲೂ ಕಲರ್ ಕಾರ್ ಇದೆ, ಸಾಕಾಗಿದೆ ಗೈಸ್. ಬರ್ತಾರೆ ಗೈಸ್. ಸ್ವಲ್ಪ ದಿನದಲ್ಲಿ ಕಿಶನ್ ಬ್ರೋ ಯೂಟ್ಯೂಬ್ ಚಾನಲ್ ಓಪನ್ ಆದ್ರೂ ನಾನ್ ಡೌಟ್ ಪಡಂಗಿಲ್ಲ, ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಎನರ್ಜಿ ಗೈಸ್, ನೀವು ಆ ಕಾರ್ ನೋಡಿದ್ರೆ ರೇಂಜ್ ರೋವರ್ ತರ ಇದೆ. ಯಾವ್ದು XUV ಅದು? ಇದೆಲ್ಲ ಗೈಸ್ ನಾವು ಶೂಟ್ ಮಾಡ್ತೀವಿ, 20 ಕಿಲೋಮೀಟರ್ ಸ್ಪೀಡ್ ಮೇಲೆ ಹೋಗೋದೇ ಇಲ್ಲ. ನಾವೊಂದು ಕಾರ್ ತರ್ತಿದೀವಿ, ಅದು ಆಂಟಿಕ್ ಪೀಸ್ ಅಂತ ಹೇಳಿ, ಅದು ತುಂಬಾ ಸ್ಲೋ ಆಗಿ ಬಂತು. ಎನಿವೇಸ್ ಬನ್ನಿ ಹೋಗಿ ನೋಡೋಣ. ಅದು ತಗೊಂಡಿಲ್ಲ ಗೈಸ್. ಸ್ಯಾಮ್ ಸಮೀರ್ ನನ್ನ ಕಾರ್ ತೋರಿಸಿದಕ್ಕೆ ಐ ಮೇಕಿಂಗ್ ಹಿಮ್ ಡ್ರೈವ್ ಮಿ ಅರೌಂಡ್, ಯು ನೋ, ಇಟ್ಸ್ ಮೈ ಶೋಫರ್ ಡ್ರಿವನ್ ಕಾರ್. ಇದು ಕೊಡ್ರೆ ಏನಾದ್ರು ಏನೇನೋ ಮಾಡ್ತಾರಪ್ಪ ಸಡನ್ ಆಗಿ ಅವರು. ನಾನು ಅಲ್ಲಿ ಕೂತಕಲ್ಲಿ ಬೈಲಿ ಆ ಕಡೆ ಹೋದ್ರೆ. ಗಾಯ್ಸ್ ನನ್ನ ಡ್ರೈವರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ, ಬಟ್ ಸ್ಯಾಲ್ರಿ 8 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಐ ಆಮ್ ಗ್ರೇಟ್ಫುಲ್. ಬಿಕಾಸ್ ಸ್ಯಾಮ್ ಸಮೀರ್ನ ಡ್ರೈವರ್ ಮಾಡ್ಕೊಳ್ಳೋದು ಈಸಿ ಅಲ್ಲ ಗೈಸ್. ವೆನ್ ಮನಿ ಶೂಟ್ಸ್ ಮೀ, ವೆನ್ ಮನಿ ಶೂಟ್ ಸ್ಯಾಮ್ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ, ಅದನ್ನೆಲ್ಲ ಇಟ್ಕೊಂಡು ಇವಾಗ ನಂದ್ ಶೋ ಮೈ ವಿಡಿಯೋಲು ನಾನೊಂದು ವಿಡಿಯೋ ಮಾಡ್ತೀನಿ, ವೆನ್ ಮನಿ ಶೂಟ್ಸ್ ಮೀ, ವೆನ್ ಮನಿ ಶೂಟ್ ಸ್ಯಾಮ್. ಲಾಕು ಹೇಳ್ಬಿಟ್ರಿ ನೀವು ನಮ್ಗೆ, ಲಾಕು ಹೇಳ್ಬಿಟ್ರಿ ನೀವು. ಗೈಸ್ ಇಲ್ಲಿ ನೋಡಿ, ಏರೋಪ್ಲೇನ್ ಒಳಗೆ ಏನೇನಿರುತ್ತೆ. ಯಾ ಯು ಕ್ಯಾನ್ ಸಿಟ್, ದೇ ಕ್ಯಾನ್ ಹಿಂಗಂದ್ರೆ ಮೇಲಾರುತ್ತೆ. ಓ ಹೌದು, ಇದು ಹಿಂಗ್ ಗೊತ್ತಿದ್ರೆ ಗೇರು ಹೋಗ್ಬಿಟ್ರೆ ನೋಡಿ. ಇನ್ಫ್ಲುಯೆನ್ಸರ್ ಪೈಲಟ್ ಆದ್ರೆ ನೋಡಿ ಇದೇ ಆಗೋದು. ಹಿಂಗ್ ಗೊತ್ತಿದ್ರೆ ಮೇಲ್ ಹೋಗುತ್ತೆ, ನೀವು ಮೇಲಕ್ಕೆ ಹೋಯ್ತೀರಾ, ಎಲ್ಲರೂ ಮೇಲ್ ಹೋಯ್ತೀರಾ. ಪೈಲಟ್ ಆಗ್ಬೇಕು ಅಂತಿದ್ದೆ, ಗ್ಲಾಡ್ ಐ ಡಿಂಟ್. ಫಿಸಿಕ್ಸ್ ಸೈನ್ಸ್ ಎಲ್ಲ ಓದ್ಬೇಕು ಅಂತಲ್ಲ ಜಾಸ್ತಿ. ನೀವೇನ್ ಓದೋದು, ಬಯಾಲಜಿನಾ ಜಾಸ್ತಿ? ಓ ಇಂಟ್ರೆಸ್ಟಿಂಗ್. Done. I want it in that frame. ಗೈಸ್, ಸೊ ಈ ಥರ ಕಾರ್ಸ್ನ ನೀವು ನಿಮ್ಮ ಜೀಪ್ಸ್ ಆಗಲಿ, ಈ ಥರ ಕಾರ್ಸ್ ಆಗಲಿ ನೀವು ನಿಮ್ಮ ವೀಡಿಯೋಸಲ್ಲಿ ಯೂಸ್ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಏನಂತ ಇದೆ, ಬ್ಯಾಂಗ್ಳೂರ್ ಜೀಪ್ಸ್ ಅಂತ ಒಂದು ಪೇಜ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನೀವು ಈ ಥರ ನಿಮ್ಮ ಶೂಟ್ಸ್ಗೆ ಯೂಸ್ ಮಾಡಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ಗೆಟಿಂಗ್ ಇಟ್. ಕ್ರೇಜಿಯಾಗಿ ಬಂದಿದೆ ಶೂಟ್. ಹೌದು, ತುಂಬ ದಿನ ಆಯಿತು, ಸಿಗೋಣ. ಥ್ಯಾಂಕ್ ಯು ಮತ್ತೆ, ಥ್ಯಾಂಕ್ ಯು. ಗೈಸ್, ಸೊ ವಿ ಆರ್ ಲೀವಿಂಗ್ ಫ್ರಮ್ ಹಿಯರ್. ನಮಗೆ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಟೈಗರ್ ಇರೋ ರೆಸ್ಟೋರೆಂಟ್. ಸೊ ಅವರೊಂದು ಏರೋಪ್ಲೇನ್ನೇ ತೊಗೊಂಬಂದ್ಬಿಟ್ಟು ಒಳಗಡೆ ರೆಸ್ಟೋರೆಂಟ್ ಮಾಡಿದ್ದಾರೆ. ಕ್ರೇಜಿ ಆಗಿದೆ, ಕ್ರೇಜಿ ವೈಬ್. ಲೈಕ್ ನಿನ್ ಕೆಲಸ ಆಯ್ತು, ನೀನು ಹೋಗು ಸಾಕು, ನನ್ನ ರೋಸ್ಟ್ ಮಾಡಿದ್ದು ನೀನ್ ಕಲ್ಸ್ಕೊ ಇಲ್ಲಿಂದ. ಗಾಯ್ಸ್, ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಮಾಡಬಿಡಿ ಗೈಸ್. ಸ್ಯಾಮ್ ಸಮೀರ್ is bulking guys, he's bulking and I'm in bulk guys. yeah, he's in bulk full bulk mode. He is in bulk mode guys. ಶ್ರವಣ್ ಕೇಳಿಸ್ಕೊಂತಿದ್ದೀರಾ? ನಿಮ್ದೇ ಬ್ರೋ, ಡೈಟ್ ಅಂತೆ. ಕೇಳಿಸ್ಕೊಂತಿದ್ದೀರಾ? ನಾ ರಾಂಗ್ ಆಗಿ ಹೇಳ್ತಿರಲ್ಲ ಬ್ರೋ. ಏನ್ ಬ್ರೋ ಕನ್ನಡ ಅದು? ಕೇಳಿಸ್ಕೊಂತಿದ್ದೀರಾ? ಇಲ್ಲ, ಅದು ರಾಂಗ್ ಆಗಿತ್ತು ಗೈಸ್, ನೀವೇ ಮೆನ್ಷನ್ ಮಾಡಿ ನೋಡಿ ಟೈಮ್ನ. ಬ್ರೋ ಕಿಶನ್ ಬ್ರೋ ಸೈಲೆಂಟ್ ಆಗಿ ಹೋದ್ರು ಗೈಸ್. ಆ ವೀಲಾಗಲ್ಲಿ ಏನೇನ್ ಬರುತ್ತೋ, ನಮ್ ಗತಿ ಏನಾಗುತ್ತೋ. ಯಾಕಾದ್ರೂ ರೀಲ್ ಮಾಡಿದ್ನು, ಯಾಕಾದ್ರೂ ಮೆಸೇಜ್ ಮಾಡಿದ್ವು ಇಬ್ರು. ಅಯ್ಯಯ್ಯೋ ಗೈಸ್, ಇಲ್ಲ ಪಾಪ, ನೆಕ್ಸ್ಟ್ ಇನ್ನೂ ಕೊಲಾಬ್ರೇಷನ್ಸ್ ಇದೆ. ಓ ಇಷ್ಟಕ್ಕೆ ಸಾಕು ಅಂದ್ಬಿಟ್ಟವ್ರು ಗೈಸ್. ಇದ್ರಲ್ಲಿ ಏನೂ ಇಲ್ಲ, ಖಾಲಿ ಇದು. ಗೈಸ್, ವಿ ಗಾಟ್ ಶುಗರ್ಲೆಸ್ ಜ್ಯೂಸ್. ನೋ, ಓನ್ಲಿ ದಿಸ್ ಇಸ್ ಶುಗರ್ಲೆಸ್ ಗೈಸ್. ಅವ್ನು ಕುಡಿತೀರಾ? ಒಂದ್ ನಿಮಿಷ, ಇದು ಶುಗರ್ಲೆಸ್ ಬ್ರೋ ಶುಗರ್ಲೆಸ್ ಅಲ್ಲ ಇದು? ಹಾ ಬ್ರೋ, ಒಂದೇ ಶುಗರ್ಲೆಸ್ ತಾನೇ ಇರೋದು? ಇಲ್ಲ, 3 ಇದೆ ಗೈಸ್. ನಾನು ಬಲ್ಕಿಂಗ್ ಅಲ್ಲಿ ಇರ್ಬೋದು, ಬಟ್ ನಾನು ಚೀಟ್ ಮಾಡ್ತಿಲ್ಲ ಗೈಸ್. ಗೈಸ್, ಕಿಶನ್ ಬೈ ಕಾರ್ ಡಿಕ್ಕಿಯಲ್ಲಿ ಏನೇನಿದೆ? ನೋ ಫ್ರೀಡಮ್ ಬ್ರೋ, ತೆಗಿರಿ ಬ್ರೋ, ನ್ಯಾಯ ಬೇಕು. ಐ ಮೀನ್ ಜನ ಕಾಯ್ತಿದ್ದಾರೆ ತಿಳ್ಕೊಳಕ್ಕೆ. ಡಿಕ್ಕಿಯಲ್ಲಿ ಏನೇನಿದೆ? ನಾನು ಹೇಳ್ತೀನಿ, ಚಪ್ಪಲಿಗಳಿದೆ, ಶೂಸ್ ಇದೆ, ಶೂಟಿಂಗ್ ಬಟ್ಟೆ ಇದೆ. ಬೇಸಿಕಲಿ ಐ ಲಿವ್ ಔಟ್ ಆಫ್ ಮೈ ಕಾರ್. ಗೈಸ್, ಫೈನಲಿ ಶೂಟ್ ಮುಗೀತು. ಈಗ ನಾವು ತಿನ್ನೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ತಿಂದು ಮುಂದೆ ಮಾತಾಡೋಣ. ಈ ತರ ವಿಡಿಯೋ ಮಾಡ್ತಾರೆ, ಯಾವ್ದಾದ್ರು ಜಾಗಕ್ಕೆ ಬಂದ್ರೆ ನೋಡಿ ಈ ತರ
ಪಾಪ ಯಾರ್ದೋ ಜಾಗನ ಫುಲ್ಲು ಕೆದ್ರಿ ಪೆದ್ರಿ ಅವ್ರ ಆಫೀಸ್ ನ ವಾಷಿಂಗ್ ರೂಮ್ ಮಾಡ್ಕೊಂಡು ಬ್ರೋ ನೀವು ನನ್ನ ರೂಮಿಗೆ ಬಂದ್ರೆ ಏನ್ ಹೇಳ್ತಿರೋ ನನ್ನ ರೂಮ್ ನೋಡಿದ್ರೆ ಏನ್ ಹೇಳ್ತಾರೋ ಇವರು ಗೈಸ್ ಸ್ವಲ್ಪ ಹೇಳಿ ಕಾಮೆಂಟ್ ಅಲ್ಲಿ ಗೈಸ್ ಈಗೆಲ್ಲ ಪ್ಯಾಕ್ ಮಾಡ್ಬೋದಾಗಿ ಊಟಕ್ಕೆ ಹೋಗಕ್ ಮುಂಚೆ ಬಿಕಾಸ್ ಎಲ್ಲ ಮಿಸ್ ಮಾಡಿ ಹೋಗ್ಬಿಟ್ಟಿದ್ವಿ ಓಕೆ ಓಕೆ ಅವ್ರು ತಂದಿರೋದು ಎಲ್ಲ ವೈಟ್ ಸೂಟು ಅವ್ರು ಹಾಕಿರೋದು ವೈಟ್ ಸೂಟು ಐ ಡೋಂಟ್ ಬ್ರೋ ನನಗೆ ಗೊತ್ತೇ ಇಲ್ಲ 3-4 ವೈಟ್ ಸೂಟ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಅಂಡ್ ದಟ್ ಬಟ್ ಯಾ bro that's what I feel Double button. I know it's like the Ambani weddings they have like different you can see the shape here bro this is either the shape this right oh my ಇದು god double button oh my god ಹಿಂಗೆ rich influencers yeah bro ಹೋಗೋಣ ಗೈಸ್ ಅಲ್ಲಿ ಶೂಟ್ ಮುಗಿಸಿ ಊಟಕ್ಕೆ ಬರ್ತೀವಿ ಅಂದರೆ ಊಟಕ್ಕೆ ಬಂದಿದ್ದೀವಿ ಆ್ಯಂಡ್ ನಮ್ಮ ಇವತ್ತಿನ ಡಿನ್ನರ್ ಸ್ಪಾನ್ಸರ್ ಮಾಡ್ತಿರೋದು ವೈಶಾಖ್ ಬ್ರೋ ಥ್ಯಾಂಕ್ ಯು ಬ್ರೋ ಇಲ್ಲಿ ಪೀನಟ್ ಏನೋ ಇದೆ ಬ್ರೋ ಅದೊಂದ್ಸರಿ ತೋರಿಸ್ತೀರಾ ಕಿಶನ್ ಬ್ರೋ ಇವ್ರದ್ದು ಹಂಗಾಗ್ಬಿಟ್ಟಿದ್ದಾರೆ ಏನೇನು ಮಾಡ್ತಾನಪ್ಪ ಇವನು ಅಂತ ಸೂಪ್ ಹೋಗೋದು ಅಂತ ತೆಗ್ದಿಲ್ಲ ವೀಲಾಗಲ್ಲಿ ಅದು ತೆಗ್ದ್ಬಿಡ್ತಿದ್ದ ಅಯ್ಯೋ ಗೈಸ್ ಇವರಿಗೆ ಡೈಲಿ ಲಾಗ್ ಬೈ ಗೊತ್ತಿಲ್ಲ ಈಗ ಪಾಪ ಆಮೇಲೆ ಅಲ್ಲೂ ಸೂಪ್ ಇದೇನು ಬ್ರೋ ಇದು ಇದೇನಿದು ಗೊತ್ತೇನ ಟೇಕ್ ಒನ್ ನಿಮ್ದೇ ಅಲ್ವಾ ಆಮೇಲೆ ಅದಕ್ಕೂ ಬೈದು ಬಿಟ್ರೆ ನೀವು ಅಂತ ನಂದಲ್ಲ ಪ್ರಾಂದ ನಿಮ್ದಲ್ವಾ ನಾನು ಬಟರ್ ಚಿಕನ್ ಗಾರ್ಲಿಕ್ ಏನೋ ರೈಸ್ ಏನೋ ಮಾಡಿದ್ದೀನಿ ಆರ್ಡ್ರು ಎಲ್ರಿಗೂ ಅಭ್ಯಾಸ ಆಗಿದೆ ನನ್ನ ಕತೆ ಇವ್ರಿಗೆ ಪಾಪ ಅಭ್ಯಾಸ ಆಗಿಲ್ಲ ಅಂದ್ರೆ he has not seen you have not spent time with a vlogger I guess right bro this is the first vlog you are in ಮಜಾ ಬರ್ತಿದೆ ಬ್ರೋ ನನಗೆ ಎಷ್ಟು ಉರ್ಸಿದ್ದಾರೆ ಬೆಳಗಿಂದ ಗೈಸ್ ಎಷ್ಟು ಉರ್ಸಿದ್ದಾರೆ ನಾನು ಬಿಡ್ತೀನಾ ರಿವೆಂಜ್ ಟೈಮ್ ಸಾರಿ ಬ್ರೋ am I troubling you ಕಿಶನ್ ಬ್ರೋ am I troubling you ಇಲ್ಲ ಹೇಳ್ಬಿಡಿ ಬ್ರೋ ಪ್ಲೀಸ್ ನನ್ನಿಂದ ಏನೋ ಪ್ರಾಬ್ಲಮ್ ಆಗ್ತಿದೆ ಹೇಳ್ಬಿಡಿ ಬ್ರೋ ತಿನ್ಬಿಟ್ಟು ಹೋಗ್ಬಿಡ್ತೀನಿ ಇಲ್ಲ ಊಟ ಮಾಡಿ ಹೋಗ್ಬಿಡ್ತೀನಿ ಹೇಳಿ ಗೈಸ್ ನೋಡಿ ಇಷ್ಟು ಡೆಸರ್ಟ್ಸ್ ಆರ್ಡರ್ ಮಾಡಿದ್ದಾರೆ ಕಿಶನ್ ಬ್ರೋ ಇಲ್ಲಿ ನೋಡಿ ಇವರು ಇಟ್ಕೊಂಡ್ ಬಂದಿದ್ರು ಇಸ್ಕೊಂಡು ವಿಡಿಯೋಲಿ ವೀಲಾಗರ್ಸ್ ತುಂಬಾ ಈ ತರ ಮೋಸ ಮಾಡ್ತಾರೆ ನೋಡಿ ಇದೆಲ್ಲ ನಾವು ಆರ್ಡರ್ ಮಾಡಿದೀವಿ ಕಿಶನ್ ಬ್ರೋ ತಿಂತಾರಂತೆ ಕಿಶನ್ ಇದೆಲ್ಲ ಅವ್ರ ವಾಯ್ಸ್ ನ ಮ್ಯೂಟ್ ಮಾಡ್ಬಿಡಪ್ಪ ಅವ್ರ ವಾಯ್ಸ್ ನ ಮ್ಯೂಟ್ ಮಾಡ್ಬಿಡು ನೋಡಿ ಇದು ಕಿಶನ್ ಬ್ರೋ ಇಷ್ಟೆಲ್ಲ ತಿಂತಾರಂತೆ ಇಷ್ಟು ತಿಂದು ಆ ಬಾಡಿ ಮಾಡಿದಾರಲ್ಲ ವೆರಿ ನೈಸ್ ಬ್ರೋ ವೆರಿ ನೈಸ್ ವಾವ್ ಯಾವ್ದಾದ್ರು ಬೇಕಾ ಯಾರಿಗಾದ್ರು ಬೇಕಾ ಒಂದು ಫೈನಲ್ ಯಾವ್ದಾದ್ರು ಒಂದು ಆರ್ಡರ್ ಮಾಡ್ಬೇಕು ಇದೇ ಕೊಡಿ ಇದೋಕೆನಾ ಚೆನ್ನಾಗಿದ್ಯಾ ಅಣ್ಣ ಅದು ಡಿಸ್ಪ್ಲೇ ಫ್ರೆಶ್ ಪೀಸ್ ತಂದು ಕೊಡ್ತಾರೆ ಇಲ್ಲ ಡಿಸ್ಪ್ಲೇ ले सकता है ब्रो ಏನ್ ಪ್ಲಾಸ್ಟಿಕ್ ಡಿಸ್ಪ್ಲೇ ಅಂದ್ರೆ ತೋಳ್ರಿ ಎಲ್ಲ ಒಂದೊಂದು ಶೇರ್ ಮಾಡಿ ಗೈಸ್ ಫೈನಲಿ ಡಿನ್ನರ್ ಆಯ್ತು ಎಲ್ಲ ಆಯ್ತು ಶೂಟ್ ಆಯ್ತು ಈಗ ಮನೆಗೆ ವಾಪಸ್ ಹೋಗ್ತಾ ಇರೋದು ನಾವು ಈಗ ನಮ್ಮ ಕಿಶನ್ ಬ್ರೋಗೆ ಸಾಕಾಯ್ತು ನಮ್ಮ ಜೊತೆ ವ್ಲಾಗಲ್ಲಿ ಬಂದು ಇವನು ಎಷ್ಟು ಶೂಟ್ ಮಾಡ್ತಾನಪ್ಪ ಬ್ರೋ ಯು ನೀಡ್ ಟು ಟಾಕ್ ಅಬೌಟ್ ಹೌಸ್ ಯೋರ್ ಡೇ ಅಣ್ಣ ನಾನು ಬಿಟ್ಬಿಟ್ಟು ನಂಗೆ ಮನೆ ಕಳ್ಸಿದ್ರೆ ಸಾಕಣ 5 ಗಂಟೆಯಿಂದ ವೀಲಾಗು ಅಂತ ರುಬಿ ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ ನಮ್ದು ವ್ಲಾಗ್ ನಾನು ಮನೆ ಕಳ್ಸ್ಬಿಡೋಣ ನಾನು ಹೋಯ್ತೀನಿ ಸರಿ ಆಯ್ತು ಹೋಗಿ ಬದುಕೊಳ್ಳಿ ಹೋಗಿ ಮಾಡ್ಕೊಂಡು ಚೆನ್ನಾಗಿದ್ದಿಲ್ಲ ಬ್ರೋ ಆಯ್ತು ನನ್ನ ಬಗ್ಗೆ ಹೇಳಿ ಬ್ರೋ ಹೆಂಗಿತ್ತು ಸ್ಯಾಮ್ಸಂಗ್ ಜೊತೆ ಶೂಟ್ ಇವತ್ತು ಅಣ್ಣ ಬ್ರೇನ್ ಅಲ್ಲಿರೋ ನರೆಲ್ಲ ಊದ್ ಬಿಟ್ಟಿಲ್ಲ ಅಣ್ಣ ಬ್ರೋ ಪ್ಲೀಸ್ ಬ್ರೋ ಸೈಕ್ ಆಗ್ಬಿಟ್ಟಿದ್ದಾರೆ ಇವತ್ತು ಅವ್ರ ಪಾಪ ನನ್ನ ಜೊತೆ ಇವತ್ತು ಬ್ರೋ ನಮ್ಮ ಬ್ಲಾಗಲ್ಲಿ ಬಂದಿರೋದಕ್ಕೆ ಗಿಫ್ಟ್ ಕೊಡು ನಮ್ಮ ಬ್ಲಾಗಲ್ಲಿ ಕಿಶನ್ ಬ್ರೋ ಬಂದಿರೋದಕ್ಕೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಛೋಟಾ ಗಿಫ್ಟ್ ಎಕ್ಸ್ಪೆನ್ಸಿವ್ Sam Samir is a very sweet guy, guys. So beautiful. ಇದು ಕೊಟ್ಟ ಮೇಲೆ ನನಗೆ ಐ ಹ್ಯಾವ್ ಟು ಸೇ ಗುಡ್ ಥಿಂಗ್ಸ್ ಐ ಡೋಂಟ್ ಹ್ಯಾವ್ ಅ ಚಾಯ್ಸ್ ನೋಡಿದ್ರಾ ಹ್ಯೂಮನ್ಸ್ ಹೆಂಗೆ ಯಾವ ಹ್ಯೂಮನ್ ನಂಬಡಿ ಗೈಸ್ ಸೊ ನಮಗೆ ಅರ್ಜೆಂಟ್ ಅಲ್ಲಿ ಏನು ತರಬೇಕು ಗೊತ್ತಾಗಿಲ್ಲ ಇಟ್ ವಾಸ್ ಗ್ರೇಟ್ ಡೇ ಥ್ಯಾಂಕ್ ಯು ಐ ಹೋಪ್ ಯು ಹ್ಯಾಡ್ ಫನ್ ಎಸ್ ಮನೆಗೆ ಲಂಚಿಗೆ ಸಿಗೋಣ ನೀವು ಹೇಳ್ದಂಗೆ ಪ್ರಾಮಿಸ್ ಮಾಡಿದ್ದೀರಾ ಆ ದಿನ ನಾನು ವ್ಲಾಗ್ ಇರುತ್ತೆ ಸೊ ಪ್ರಿಪೇರ್ಡ್ ಆಗ್ತಾನೆ ಓಕೆ ಗೈಸ್ ಲೆಟ್ಸ್ ಲೀವ್ ವೈಶಾಖ್ ಬ್ರೋ ಥ್ಯಾಂಕ್ಸ್ ಫಾರ್ ದ ಡೇ ಕ್ರೇಜಿ ಡೇ ಸಿಗೋಣ ಸಿಗೋದು ಕಮ್ಮಿ ಆಗ್ಬಿಟ್ಟಿದೆ ನೋಡಿ ಸಿಗೋದು ಕಮ್ಮಿ ಆಗ್ಬಿಟ್ಟಿದೆ ದುಡ್ಡು ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ ಜನ ಎಲ್ಲ ಫ್ರೆಂಡ್ಸ್ ಎಲ್ಲ ದುಡ್ಡು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಫ್ರೆಂಡ್ಸ್ನ ಮಾಡ್ತಾ ಹೋಗ್ತಾರಂತೆ ಕಂಪನಿ ಮ್ಯಾಟರ್ಸ್ ಕಂಪನಿ ಅದೇ ಕಂಪನಿ ನಿಮ್ದಿದೆ ಇಲ್ಲ 4 ಕಂಪನಿ ಇದೆ ಒಂದಲ್ಲ ಚಲೋ ವಿಲ್ ಲೀವ್ ಫ್ರಮ್ ಹಿಯರ್ ಬಾಯ್ ಬ್ರೋ ಅಣ್ಣ ನಿಲ್ಸೋಣ ಅಂತ ಯಾಕಣ ಇಲ್ಲ ನಿಲ್ಲೇಬಾರ್ದು ಲೈವ್ ಹೋಗ್ತಾ ಇರ್ಬೇಕಿದು
ಟಾರ್ಚರ್ ಕೊಟ್ರಿ. ಪ್ಲೀಸ್ ನೀವೆಲ್ಲರೂ ವಿಲಾಗ್ ಹೆಂಗ್ ನಡೆಯುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಪ್ಲೀಸ್ ಸಮೀರ್ ಅವ್ರನ್ನ ಭೇಟಿ ಮಾಡಿ. ಸಕ್ಕದಾಗಿ ವಿಲಾಗ್ ಮಾಡ್ತಾರೆ. ಯು ವಿಲ್ ಅಟ್ ಲೀಸ್ಟ್ ಲೂಸ್ 2000 ಕ್ಯಾಲರೀಸ್ ಇನ್ ಎ ಡೇ. ಬಟ್ ಈಸ್ ಬಲ್ಕಿಂಗ್ ಬೈ ದ ವೇ ಗೈಸ್. ಚೆನ್ನಾಗಿದೆಲ್ಲ ಸಾಕು ಮನಿ ಸಾಕು ಎಲ್ಲ ಸುಮ್ಮನೆ ಹಿಂಗ್ ಮಾಡಿ ಮಾಡಿನೇ ನಮ್ ಕ್ಯಾಮ್ರಾ ಮ್ಯಾನ್ ಅವ್ರು ಬರುಸ್ತಾರೆ ಬ್ರೋ. ಪ್ಲೀಸ್ ಸಾಕು ಸಾಕು. ಏನಾದ್ರು ಹೇಳ್ತೀವಿ ನಾನು ನೂಡಲ್ಸ್ ಪ್ಯಾಕ್ ಮಾಡ್ಕೊಟ್ಟಿಲ್ಲ ಮನೀಶ್, ಪ್ಲೀಸ್ ಇವತ್ತಿನ ದಿನ ನನ್ನ ಬಿಟ್ಬಿಡಿ. ಹೇಳಲಿಲ್ಲ ಕಿಶನ್ ಬಂದು ನನ್ನ ಬಗ್ಗೆ ಎಷ್ಟು ಹೊಡ್ಸಿದ್ರಿ ನನಗೆ, ಎಷ್ಟು ಹೊಡ್ಸಿದ್ರಿ ಇಡೀ ದಿನ ನನಗೆ. ಫ್ಯಾಷನ್ ರೀಲ್ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಪಾಯಿಂಟ್ ಮೇಲೆ ಪಾಯಿಂಟ್ ಉಡ್ಸೋದು, ಪಾಯಿಂಟ್ ಮೇಲೆ ಪಾಯಿಂಟ್. ಹೀಗಾಯ್ತು. ನಾನು ಹೇಳಿದ್ದೆ ಹೋಗಕ್ ಮುಂಚೆ ರಿಟರ್ನ್ ಕೊಡ್ತೀನಿ ಅಂತ ಬ್ರೋ. ಗ್ರೇಟ್ ಡೇ. ನನ್ನ ನಂಬರ್ ಹೇಳಿ. Guys, Sam Samir is a rock star, guys. He is very, very good. Please let me go home. Okay, we'll go. ಚಲೋ ಆಯ್ತಲ್ಲ. Investor, please. ಬ್ರೋ ಒಂದು ಲಾಸ್ಟ್ ಶಾಟ್ ಇತ್ತು. Bye, ಇಡೋದ್ ಬೇಡ್ವಾ? ಲಾಸ್ಟ್ ಶಾಟ್ ಇತ್ತು. Please, Sam. It is 10 o'clock in the night. I want to go home. ನನಗೂ ಹೆಂಡತಿ ಮಕ್ಕಳು ಸಂಸಾರ ಅಂತ ಇದೆ. ಹೌದಾ? ಹೆಂಡತಿ ಮಕ್ಕಳ ಯಾರಿದು? ಬಾಯ್ ಬಿಟ್ಬಿಟ್ರು. ನೈಸ್. ಸಾಕು ಕಟ್ ಮಾಡಿ ಪಾಪ. ಇಂಟ್ರೋ ಫೈನಲಿ ಹೊರಟ್ವಿ. ನಾನು ಝೆನ್ ನೋಡ್ಸೋಕ್ಕೆ ಆಗಿಲ್ಲ. ಇಟ್ ವಾಸ್ ಅ ಕ್ರೇಜಿ ಮಾಡ್. ಸಕ್ಕತ್ತಾಗಿತ್ತು ನೋಡೋಕ್ಕೆ, ಬಟ್ ಟೈಮೇ ಆಗಿಲ್ಲ ಇವತ್ತು. ಇನ್ವೆಸ್ಟ್ ನೆಕ್ಸ್ಟ್ ಯಾವಾಗಾದ್ರು ಸಿಕ್ಕಿದಾಗ ಓಡ್ಸೋಣ ಬನ್ನಿ. ಸೂಪರ್ ಎಕ್ಸಾಸ್ಟೆಡ್, ನೆಕ್ಸ್ಟ್ ಲೆವೆಲ್. ಗಾಯ್ಸ್ ಫೈನಲಿ ಮನೆ ವಾಪಸ್ ಬಂದಿದ್ದೀನಿ ಗಾಯ್ಸ್. ಬರೋಷ್ಟರಲ್ಲೇ 12:30 ಆಗೋಯ್ತು. ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗಿಬಿಡ್ತೀನಿ ನಾನೀಗ. ಸ್ವಲ್ಪ ಹೊತ್ತು ಚಿಲ್ ಮಾಡಿ ರೆಸ್ಟ್ ಮಾಡಿ ಬೇಗ ಮಲ್ಕೋಬೇಕು. ಜಿಮ್ಗೆ ಹೋಗೋಕ್ಕಾಗಿಲ್ಲ, ನಾಳೆ ಜಿಮ್ಗೆ ಹೋಗಬೇಕು. ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ. ಅಯ್ಯೋ ಇವತ್ತು ಅದನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ. ಹೆಂಗೆ ಅಂದರೆ ತಲೆ ಇವತ್ತು ಇದೆಲ್ಲ ಮಾಡ್ದಲ್ಲ ಅನ್ನೋದು ಜ್ಞಾಪಿಸಲ್ಲ. ನೀನು ಇವತ್ತು ಅದನ್ನು ಮಾಡಿಲ್ಲ, ನೀನು ಇವತ್ತು ಇದನ್ನು ಮಾಡಿಲ್ಲ, ನೀನು ಅದನ್ನು ಮಾಡಬೇಕಿತ್ತು, ಇದನ್ನು ಮಾಡಬೇಕಿತ್ತು, ಬರೀ ಅದನ್ನೇ ಜ್ಞಾಪಿಸುತ್ತೆ. ಅವಾಗ ಅಯ್ಯಯ್ಯೋ ಅನಿಸುತ್ತೆ. ಎನಿವೇಸ್ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ. ಬಾಯ್ ಗಾಯ್ಸ್. ನಾನು ರಾತ್ರಿ ಮನೆಗೆ ಬಂದು ಮಲ್ಕೊಂಬಿಟ್ಟೆ. ಸೂಪರ್ ಟಯರ್ಡ್. ಅದು ಬಿಟ್ಟು ಕ್ರೇಜಿ ಎಕ್ಸ್ಪೀರಿಯನ್ಸ್. ಅಂದರೆ ನಾನು ಕಿಶನ್ ಬ್ರೋ ಒಂದು 2 ಸರಿ ಸಿಕ್ಕಿದ್ದೀವಿ. ನಾನು ಕಿಶನ್ ಅವ್ರು 2 ಸರಿ ಸಿಕ್ಕಿದ್ದೀವಿ. ಬಟ್ ಟುಡೇ ಐ ಡಿಂಟ್ ಫೀಲ್ ಲೈಕ್ ವಿ ಮೀಟಿಂಗ್ ಫಾರ್ ದ ಫಸ್ಟ್ ಟೈಮ್. ತುಂಬ ಮಜಾ ಮಾಡಿದ್ವಿ ಆ್ಯಂಡ್ ಮಜಾ ಆಯಿತು, ತುಂಬ ಮಜಾ ಆಯಿತು. ವಿ ಹ್ಯಾಡ್ ಗ್ರೇಟ್ ಫನ್, ಜೋಕ್ಸ್ ಆ್ಯಂಡ್ ಆಲ್ ದ್ಯಾಟ್. ತುಂಬ ಕಡೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ಸೂಪರ್ ಹೆಲ್ಡ್ ಅಪ್. ರೀಲ್ ಶೂಟ್ ಮಾಡೋದಿತ್ತಲ್ಲ, ಅದಕ್ಕೆ ಜಾಸ್ತಿ ಕಡೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಶಾರ್ಟ್ಸೇ ಇತ್ತು. ಐ ಹೋಪ್ ಯು ಎಂಜಾಯ್ಡ್ ದ ವ್ಲಾಗ್. ಅದು ಬಿಟ್ಟರೆ ಇಲ್ಲಿ ಕಾಮೆಂಟ್ ಹಾಕಿ ಕಿಶನ್ ಬ್ರೋಗೆ ನೆಮ್ಸಿ ಲಂಚಿಗೆ ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಮನೆಗೆ ಬರಬೇಕು. ಕಿಶನ್ ಬ್ರೋ ಲಂಚ್ ಇನ್ ಸ್ಯಾಮ್ ಹೋಮ್ ಅಂತ ಕಾಮೆಂಟ್ ಹಾಕಿ. ಆ ಕಾಮೆಂಟ್ ನೋಡಿ ಅವ್ರು ಬರಲೇಬೇಕು. ಬಿಕಾಸ್ ಈ ಸರಿ ವ್ಲಾಗಲ್ಲೂ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಕಾಣಿಸ್ಕೊಳ್ಳಲ್ಲ ಅನ್ನೋ ರೇಂಜ್ ಕೊಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನೆಕ್ಸ್ಟ್ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್. ಲವ್ ಯು ಆಲ್. ನಾನಾಗೆ ಕಾದು ಕುಂತೆ ನಿನ್ನ ದಾರಿ, ಅದಕ್ಕಾಗೆ ಆಗು ನೀನು ಆಭಾರ.